ನೀನಾಡೋ ಮಾತೆಲ್ಲ ಚೇನಿನಂತೆ ನಗುವಾಗ ನಿನ ಮಗವು ಹೂವಿನಂತೆ ನೀನೊಂದು ಸಕ್ಕರೆಯ ಗೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣದಂತೆ ಚಿನ್ನ ಪ್ರಾಣದಂತೆ. ಪುನೀತ್ ಅವ್ರ ಥರ ಗುಣ ಅಳವಡಿಸ್ಕೊಳ್ತೀನೋ ಜೀವನದಲ್ಲಿ ಗೊತ್ತಿಲ್ಲ ನನಗೆ. ಬಟ್ ಅವ್ರ ಥರ ಅಟ್ಲೀಸ್ಟ್ 1% ಆದರೆ ಸಾಕು ನನಗೆ. ಜಸ್ಟ್ 1% ಸಾಕು. ಹಾಯ್, ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಒಂದು ಚಿಕ್ಕ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ ಆನ್ ವಿತ್ ರಾಘವ್. ಈ ವಿಡಿಯೋ ನಿಮಗಾಗಿ ಗೆಳೆಯರೆ, ಕರ್ನಾಟಕ ಜನತೆಗೆ ಹಾಗೂ ಪುನೀತ್ ಅಭಿಮಾನಿಗಳಿಗೆ ಈ ವಿಡಿಯೋನ ಅರ್ಪಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣವಾ? ಸೊ ಅಲ್ಲಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಆಟೋ ತೊಗೊಂಡು ಪುನೀತ್ ಅವರ ಸಮಾಧಿಗೆ ಹೋಗಿ ಅಲ್ಲಿ ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಮಾತಾಡೋಣ, ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಣ, ಒಂದು ಶಾಂತವಾದ ಒಂದು ವಾತಾವರಣದಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಆಟೋ ಹತ್ಕೊಂಡು ಪುನೀತ್ ಅವರ ಇದ್ದಂತಹ ಸಮಾಧಿಗೆ ಕಂಠೀರವ ಸ್ಟುಡಿಯೋ ಹತ್ರ ಹೊರಟೆ. ಫೈನಲಿ ಫ್ರೆಶ್ ಅಪ್ ಆದೆ. ಇವಾಗ ಆಟೋದಲ್ಲಿ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಅಪ್ಪು ಸಮಾಧಿ ಅಂತ ಹೋಗ್ತಾ ಇದ್ದೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಡೆ ಇವಾಗ ಆಟೋದಲ್ಲಿದ್ದೀನಿ. ಇವಾಗ ಅಲ್ಲಿ ಹೋಗೋಕೆ ಒಂದು ರೀತಿ ಖುಷಿನೂ ಇದೆ, ಸ್ವಲ್ಪ ಬೇಜಾರು ಇದೆ. ಯಾಕಂದರೆ ಅವ್ರು ತೀರ್ಕೊಂಡಿರೋ ಒಂದು ಭಾವನೆ ಬರುತ್ತೆ ಅಲ್ಲಿ ಹೋದ್ಬಿಟ್ಟು. ಅದಕ್ಕೋಸ್ಕರ 1 ವರ್ಷದಿಂದ ಹೋಗಿರಲಿಲ್ಲ ನಾನು. ಸೊ ಇವತ್ತು ಹೋಗ್ತಾ ಇದ್ದೀನಿ. ಆ್ಯಂಡ್ ಅವ್ರ ಮೂವಿಗೆ ಬೇರೆ ಹೋಗ್ತಾ ಇದ್ದೀನಿ ಇವತ್ತು. ಆಲ್ರೆಡಿ ಬುಕ್ ಮಾಡಿದ್ದೀನಿ, ಗಂಧದ ಗುಡಿ. ಆ್ಯಂಡ್ 3 ಗಂಟೆಗಿದೆ ಶೋ. ನೋಡೋಣ ಹೇಗಿರುತ್ತೆ ಮೂವಿ ಅಂತ. ಅವ್ರದ್ದು ಯಾವುದೇ ಮೂವಿ ಇದ್ರೂ ಚೆನ್ನಾಗೇ ಇರುತ್ತೆ. ಸೊ ಆಮೇಲೆ ಸಿಗ್ತೀನಿ, ಆಮೇಲೆ ಮಾತಾಡ್ತೀನಿ. ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಪುನೀತ್ ಅವರನ್ನು ಮೂವೀಸಲ್ಲಿ ನೋಡಿರೋದಕ್ಕಿಂತ ಹೆಚ್ಚಾಗಿ ಅವರನ್ನು ಜಾಸ್ತಿ ಇಂಟರ್ವ್ಯೂಸಲ್ಲೇ ಜಾಸ್ತಿ ನೋಡಿದ್ದೀನಿ. ಆ್ಯಕ್ಚುಲಿ ತುಂಬ ಇಂಟರ್ವ್ಯೂಸ್ ಕೊಡ್ತಾಯಿದ್ರಲ್ವ, ಆ ಇಂಟರ್ವ್ಯೂಸ್ ತುಂಬ ನಾನು ಕೇಳ್ತಿದ್ದೆ. ತುಂಬ ಒಂದು ಕಡೆ ಕೂತ್ಕೊಂಡು ಅವ್ರ ಇಂಟರ್ವ್ಯೂಸನ್ನು ಕರೆಕ್ಟಾಗಿ ಆಲಿಸ್ತಿದ್ದೆ ನಾನು ಆ್ಯಕ್ಚುಲಿ. ಸೊ ನಂಗೆ ತುಂಬ ಖುಷಿ ಆಗೋದು. ಆ್ಯಂಡ್ ತುಂಬ ಒಂದು ತೂಕದ ಮಾತುಗಳನ್ನು ಆಡ್ತಿದ್ರು. ಅವ್ರ ಮಾತಿಗೆ ತುಂಬ ತೂಕ ಇರ್ತಿತ್ತು. ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರ ವಿಷಯ ತುಂಬ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಹೇಳ್ತಿದ್ರು ಆ್ಯಕ್ಚುಲಿ. ಹೇಳಬೇಕು ಅಂದರೆ ತುಂಬ ಕ್ಲೋಸು, ಜಾಸ್ತಿ ಮಾತಾಡ್ತಿದ್ದು.
ಏನೇ ಬೇಕಾದರೂ ಕೇಳ್ತಿದ್ದು ಮತ್ತೊಂದೆಲ್ಲ ನಮ್ಮ ತಾಯಿ ಹತ್ರ. ನಾನು ನಮ್ಮ ತಾಯಿ ಬಟ್ ಎಲ್ಲರೂ ಹೇಳ್ತಾರೆ, ಹಾಗಾಗಿ ಅಪ್ಪನ ಮುದ್ದು ಮಗ ಕೂಡ. ಹೆಚ್ಚಾಗಿ ನಮ್ಮ ತಂದೆಯವರ ಗುಣಗಳು ಅಂದರೆ ಅವ್ರು ನಮಗೆ ಹೇಳ್ತಿದ್ದಷ್ಟೇ, ಯಾವಾಗಲೂ ಜೀವನದಲ್ಲಿ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದು, ನಾವು ಕೆಲಸ ಮಾಡ್ತಿರೋದು ಯಾತಕ್ಕೆ, ಒಳ್ಳೆ ಊಟ ಮಾಡೋಕ್ಕೆ. ಸೊ ಮೊದಲನೇದಾಗಿ ನಾವು ಮಾಡುವಂಥ ಊಟ ಅಚ್ಚುಕಟ್ಟಾಗಿ ಮಾಡಬೇಕು. ಸೊ ಊಟಕ್ಕೆ ನಾವು ಮರ್ಯಾದೆ ಹೆಚ್ಚಾಗಿ ಕೊಡಬೇಕು, ಎಲ್ಲೂ ಅನ್ನ ವೇಸ್ಟ್ ಮಾಡಬೇಕು. ಸೊ ಅವರ ತುಂಬ ಸಿಂಪಲ್ ಗುಣಗಳು ಅಂತ ನಾವೇನು ಹೇಳ್ತೀವಿ, ಬಹುಶಃ ಅದು ನಮ್ಮ ಜೀವನದಲ್ಲಿ ದೊಡ್ಡ ರೀತಿ ಪರಿಣಾಮ ಬೀರಿದೆ. ಅಂದ್ರೆ ಆ ಗುಣಗಳೇ ಸಾಕು ಅವ್ರನ್ನ ನೋಡ್ಕೊಳ್ತೀವಿ. ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು, ಒಬ್ಬರು ನೋಡಿದ್ರೆ ಮತ್ತೊಂದ್ಸಲಿ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡ್ಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕು ಅಷ್ಟೇ. ಗೆಳೆಯರೇ, ಪುನೀತ್ ಅವರ ಆದರ್ಶಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆ್ಯಂಡ್ ಆಟೋದಲ್ಲಿ ಹೋಗ್ತಾ ಇದ್ನಲ್ವಾ, ಆಟೋ ಡ್ರೈವರ್ ಕೂಡ ನನ್ನ ಜೊತೆ ತುಂಬ ಮಾತಾಡ್ತಾಯಿದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಪುನೀತ್ ಅವರ ಒಂದು ಸಮಾಧಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅವ್ರಿಗೆ ತುಂಬ ಖುಷಿಯಾಗಿ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ಅಲ್ಲ, ಅವರಿಗೆ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಅವರೇ ಕೊಡಿಸಿದ್ದಂತೆ. ಪುನೀತೆ ಅವ್ರು ಬದುಕಿರೋ ಕಾರಣ ಅವರೇ ಅಂತ ಹೇಳ್ತಾ ಇದ್ರು. ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಅವರೇ ಕೊಡಿಸಿದ್ದು. ಅವ್ರು ಹೇಳ್ತಾ ಇದ್ರು ಇಂಟರ್ವ್ಯೂಲ್ಲಿ. ಬೇಜಾರಾಗತ್ತೆ ರೀ, ಈಗ ಮೂವಿ ನೋಡ್ಕೊಳ್ಳಿ ಮತ್ತು ಬೇಜಾರಾಗುತ್ತೆ ಅನಿಸುತ್ತೆ ನನಗೆ. ಇನ್ನೊಂದು ಅಬ್ಸರ್ವ್ ಮಾಡಿದರೆ ನೀವು, ಪುನೀತ್ ಅವರು ಶೇಕ್ ಹ್ಯಾಂಡ್ ಕೊಟ್ಟರು ಕೂಡ ಅವರು ಹಗ್ ಮಾಡೋ ರೀತಿ ನೋಡಿ, ಅಂದರೆ ಎದೆಗೆ ಟಚ್ ಮಾಡ್ತಾರೆ. ಆ್ಯಕ್ಚುಲಿ ನೀವು ನೋಡಿ, ಎಲ್ಲಾದರೂ ಇಂಟರ್ವ್ಯೂಸ್ ಆಗಲಿ ಯಾವುದಾದ್ರು ಶೋಸಲ್ಲಿ ನೋಡಿದ್ದಿದ್ರೆ ಅವರು ಹೀಗೆ ಎದೆಗೆ ಟಚ್ ಮಾಡ್ತಾರೆ ಹಗ್ ಮಾಡುವಾಗ. ಆ ಕ್ವಾಲಿಟಿ ನನಗೆ ತುಂಬ ಏನೋ ಒಂಥರ ಸ್ಪೆಷಲ್ ಅನಿಸುತ್ತೆ, ನಿಜವಾಗ್ಲೂ ಸ್ಪೆಷಲ್ ಅನಿಸುತ್ತೆ. ಆ್ಯಂಡ್ ಅದೊಂದು ನೆನಪಿದೆ ನನಗೆ. ಆ್ಯಕ್ಚುಲಿ ಬಜರಂಗಿ ಇವೆಂಟಲ್ಲಿ ಹಿಂದಿನ ದಿನ ಲಾಸ್ಟ್ ಆವಾಗ ಬಜರಂಗಿ ಸ್ಟೆಪ್ ಹಾಕಿ ನೀವೆಲ್ಲರೂ ಅಂತ ಹೇಳಿದಾಗ ಪುನೀತ್ ಅವರು ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗ್ತಾ ಇರ್ತಿತ್ತು. ಅವ್ರದ್ದು ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ, ಬಟ್ ಅವ್ರಿಗೆ ಡ್ಯಾನ್ಸ್ ಮಾಡೋ ಮೂಡ್ ಇರಲಿಲ್ಲ. ಬಟ್ ಸ್ಟಿಲ್ ಯಶ್ ಶಿವಣ್ಣ ಎಲ್ಲ ಹೇಳಿದ ನಂತರ ಸೊ ಅವರು ರೆಡಿ ಆದರು ಆ್ಯಂಡ್ ಒಂದು ಸ್ಟೆಪ್ ಹಾಕಿದರು. ಆ್ಯಂಡ್ ಆ ಸ್ಟೆಪ್ಪು ಇನ್ನೂ ನೆನಪಿದೆ ನನಗೆ. ಆ್ಯಂಡ್ ಆ ಇವೆಂಟ್ ಇದೆಯಲ್ಲ, ಆ
ಬಜರಂಗಿ 2ದು ಹಿಂದಿನ ದಿನ ಆಗಿದ್ದು ಇವೆಂಟು ಅದು ಇನ್ನೂ ನನ್ನ ಕಣ್ಮುಂದಿದೆ. ಅದು ಪದೇ ಪದೇ ಬರ್ತಾ ಹೋಗ್ತಾ ಇರುತ್ತೆ. ಬಜರಂಗಿಗೆ ಡಾನ್ಸ್ ಸ್ಟೆಪ್ ಹಾಕಿಲ್ಲ ಅಂದ್ರೆ ಈ ಕಾರ್ಯಕ್ರಮ ಕಂಪ್ಲೀಟ್ ಅನ್ಸಕ್ ಸಾಧ್ಯ ಇಲ್ಲ. ಶಿವಣ್ಣ 2 ಸ್ಟೆಪ್ ನೀವು ಅವ್ರ ಜೊತೆಗೆ ಮ್ಯೂಸಿಕ್ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ಸ್ನೇಹಿತರೆ, ನೋಡಿದ್ರ ಪುನೀತ್ ಅವರು ಎಷ್ಟೊಂದು ಆಕ್ಟಿವ್ ಆಗಿ ಎನರ್ಜಿಯಿಂದ ಡಾನ್ಸ್ ಮಾಡ್ತಾ ಇರೋದು. ನಿಜವಾಗ್ಲೂ ಮುಂಬರುವ ಕೆಲವೇ ಗಂಟೆಗಳಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರಂದ್ರೆ ನಿಜವಾಗ್ಲೂ ನಂಬೋಕೆ ಸಾಧ್ಯನೇ ಇಲ್ಲ. ದೇವರೇ ಅವರನ್ನ ಅಷ್ಟೊಂದು ಬೇಗ ನಿನ್ನ ಹತ್ರ ಕರ್ಕೊಬಿಟ್ಯಾ? ಸೊ ಫೈನಲಿ ಆಟೋ ಡ್ರೈವರ್ ನನಗೆ ಅವರ ಒಂದು ಸಮಾಧಿ ಹತ್ರ ತೊಗೊಂಡೋಗಿ ಅಲ್ಲಿ ಒಯ್ದುಬಿಟ್ಟು ನನಗೆ ಬಿಟ್ಟರು. ಅಂತೂ ನಾನು ಕಂಠೀರವ ಸ್ಟುಡಿಯೋ ಹತ್ರ ಹೋಗ್ಬಿಟ್ಟು ಇಳಿದೆ. ಬಟ್ ನನ್ನ ಮನಸ್ಸಲ್ಲಿ ಏನಿತ್ತು ಗೊತ್ತಾ, ಒಂದು ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಇವಾಗ ಒಂದು ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ನನ್ನ ಮನಸ್ಸಲ್ಲಿ ಏನಿತ್ತು ಗೊತ್ತಾ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಸಮಾಧಿ ಹತ್ರ ಇವಾಗಂತೂ ಯಾರೂ ಬರಲ್ಲ, ಸಮಾಧಿ ಹತ್ರ ಅಂತೂ ಇವಾಗಂತೂ ಯಾರೂ ಬರಲ್ಲ, ನಾನು ಪುನೀತ್ ಇಬ್ಬರೇ ಇರ್ತೀವಿ. ಮೇ ಬಿ ಸೆಕ್ಯೂರಿಟಿ ಇರ್ಬೋದು, ಹೊರಗಡೆ ಇರ್ತಾರೆ, ನಾನು ಪುನೀತ್ ಇಬ್ಬರೇ ಇರ್ತೀವಿ. ಆ್ಯಂಡ್ ನಾನು ಅವ್ರ ಜೊತೆ ಅಲ್ಲಿ ಕೂತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಆರಾಮಾಗಿ ಅವ್ರ ಜೊತೆ ಹರಟೆ ಹೊಡಿಬೋದು, ಮಾತಾಡ್ಬೋದು, ನನ್ನ ಭಾವನೆಗಳನ್ನು ಹಂಚ್ಕೋಬೋದು, ಖುಷಿಯಾಗಿ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದು ಅವ್ರ ಜೊತೆ. ಸ್ವಲ್ಪ ಹೊತ್ತು, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಗಂಧದ ಗುಡಿ ಮೂವಿ ನೋಡ್ಲಿಕ್ಕೆ ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಓಕೆ, ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಏನು ಗೊತ್ತಾ, ಓ ಮೈ ಗಾಡ್, ದೇವ್ರೇ, ಎಷ್ಟು ಜನ ಸೇರಿದ್ರಂದ್ರಲ್ಲಿ ಜನ ಜಾತ್ರೆ ಆಗೋಗ್ಬಿಟ್ಟಿತ್ತು ಆ್ಯಕ್ಚುಲಿ.
ಎಷ್ಟು ಜನ ಸೇರಿದ್ರು ಒಂದು ರೀತಿ ನನಗೆ ನಂಬಕ್ಕಾಗ್ತಾ ಇರಲಿಲ್ಲ. ಒಂದು ರೀತಿ ಖುಷಿ ಆಗ್ತಾ ಇದೆ, ಒಂದು ಕಡೆ ಬೇಜಾರು ಆಗ್ತಾ ಇದೆ. ಸೈಲೆಂಟ್ ಆಗಿರುತ್ತೆ, ನಾನು ಅವ್ರ ಸಮಾಧಿ ಹತ್ರ ಆರಾಮಾಗಿ ಕೂತ್ಕೊಂಡು ಮಾತಾಡ್ತೀನಿ ಅಂತ ನಾನು ಹೋದರೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನಗಳ ಒಂದು ಜಾತ್ರೆನೇ ತುಂಬಿದೆ. ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಆಮೇಲೆ ಗೊತ್ತಾಯಿತು, ಅದೇ ದಿನವೇ ಪುನೀತ್ ರಾಜ್ಕುಮಾರ್ ಅವರ 1 ವರ್ಷದ ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮ. ಅಯ್ಯೋ ದೇವ್ರೇ, ಜನ ನೋಡಬೇಕು ಅಷ್ಟಿಷ್ಟಲ್ಲ. ಈ ದೇವಸ್ಥಾನಕ್ಕೆ ಹೋದಾಗೆಲ್ಲ ಒಂದು ರೀತಿ ತಿರುಪತಿ, ಈ ಶಬರಿಮಲೆಗೆಲ್ಲ ಹೋದಾಗೆ ಹೇಗಿರುತ್ತೆ ಟೆಂಪಲ್ಗೆ, ಅದೇ ರೀತಿ ಇತ್ತು. ತುಂಬ ಬರ್ತಾಯಿದ್ರು ಜನ, ಒಂದು ರೀತಿ ಜಾತ್ರೆಗೆ ಸೇರಿದಂಗೆ ಬರ್ತಾಯಿದ್ರು. ಎಲ್ಲ ನೋಡಿದ್ರು ಪುನೀತ್ ಅವರ ಕಟೌಟು, ಎಲ್ಲೇ ನೋಡಿದ್ರು ಪುನೀತ್ ಅವರ ಒಂದು ಬ್ಯಾನರ್ಸ್ಗಳು, ಕಟೌಟ್ಸ್ಗಳು ಎಷ್ಟಿತ್ತಂದರೆ ಇವನ್ ನೀವು ಕೌಂಟೇ ಮಾಡೋಕ್ಕಾಗಲ್ಲ, ಅಷ್ಟಿತ್ತು ಆ್ಯಕ್ಚುಲಿ. ನಾನೇನು ಮಾಡಿದೆ, ಅವ್ರು ತುಂಬ ಟ್ರಾಫಿಕ್ ಇತ್ತು ಆ್ಯಕ್ಚುಲಿ, ಆಯಿತಾ. ಹೊರಗಡೆ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಸೊ ನಾನೇನು ಮಾಡಿದೆ, ನನಗೆ ಆ ಕಟೌಟ್ಗಳ ಒಂದು ವೀಡಿಯೋಸ್ ಮಾಡಲೇಬೇಕಿತ್ತು. ನಾನು ಕೇರೇ ಮಾಡಿಲ್ಲ ಆ್ಯಕ್ಚುಲಿ. ನಾನು ಪೊಲೀಸರಿಗೆ ಹೇಳಿದೆ, ಅಲ್ಲಿ ಇರೋ ಒಂದು ಪೊಲೀಸ್ರಿಗೆ, ಕಾನ್ಸ್ಟೇಬಲಿಗೆ ಹೇಳಿದೆ, ಸರ್ ನಾನು ವೀಡಿಯೋ ಮಾಡ್ತೀನಿ. ಅವ್ರು ಹೇಳಿದ್ರು, ತುಂಬ ಕೇರ್ಫುಲ್ ಆಯಿತಾ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೇಲೆ ಮಾಡಬೇಕು, ಯಾಕಂದರೆ ಟ್ರಾಫಿಕ್ ತುಂಬ ಇದೆ, ವೆಹಿಕಲ್ ತುಂಬ ಹೆವಿಯಾಗಿ ಹೋಗ್ತಾ ಇದೆ, ಸೊ ಅಂತ ಹೇಳಿದ್ರು. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೇಲೆ ಮಾಡಬೇಕಂತ ಹೇಳಿದ್ರು. ಸೊ ನಾನೇನು ಮಾಡಿದೆ, ನಾನು ಕೇರೆ ಮಾಡಿಲ್ಲ. ಆವಾಗ ನನ್ನ ಮೊಬೈಲ್ ತೊಗೊಂಡ್ಬಿಟ್ಟು ವಿಡಿಯೋ ಮಾಡ್ತಾನೇ ಹೋದೆ. ದೊಡ್ಡ ಕಟೌಟ್ಸ್ಗಳು, ಹಾರ ಹಾಕಿದ್ದು, ಆ್ಯಂಡ್ ಅವರಿಗೆ ದೊಡ್ಡ ಹಾರಗಳು, ಹೂವಿನ ಹಾರಗಳು ನೋಡೋಕೆ ಮಾತ್ರ ಅದ್ಭುತವಾಗಿತ್ತು. ನಾನಂತೂ ನಿಜವಾಗ್ಲೂ ಹೇಳ್ತೀನಿ, ನೋಡ್ತಾನೆ ನಿಂತುಬಿಟ್ಟೆ. ನಮ್ಮ ದೇಶದ ಪಾಪ್ಯುಲೇಷನ್ ತಗೊಂಡ್ರೆ ಯೂತ್ ಪವರ್ ಭಾಳ ಇದೆ ನಾರ್ಮಲ್ ಪಾಪ್ಯುಲೇಷನ್ ಇಂದ. ಸೊ ಈ ಯೂತ್ ಪವರ್ ಹೇಗೆ ವೇಸ್ಟ್ ಆಗ್ತಿದೆ ಅಂತ ಇನ್ ದ ಮೀನ್ ಆಫ್ ಡ್ರಗ್ಸ್ ಅಡಿಕ್ಷನ್ ಅಂತ ವೇಸ್ಟ್ ಆಗ್ತಾ ಇದೆ ಯೂತ್ ಪವರು. ಸೊ ನಿಮ್ಮ ಸಜೆಷನ್ ಏನು, ನಿಮ್ಮ ಮೆಸೇಜ್ ಏನು ಕೊಡ್ತೀರಾ ಯೂತ್ಸಿಗೆ, ಹೌ ಟು ಕಮ್ ಔಟ್ ಆಫ್ ದಟ್? All of us have been youth sometime, but not about drugs. I'm just generally telling on habits. ಬೆಸ್ಟ್ ಏನಂದ್ರೆ ಬೆಸ್ಟ್ ಅಡಿಕ್ಷನ್ ಹೆಲ್ತ್ ಮೇಲೆ ಬಂದ್ಬಿಡ್ಬೇಕು. ಸ್ಪೋರ್ಟ್ಸ್, ನಾವು ಕ್ರಿಕೆಟ್, ಫುಟ್ಬಾಲ್ ಎಷ್ಟು ಟಿವಿಲಿ ನೋಡ್ತೀವೋ ಅದೆಲ್ಲ ಸ್ವಲ್ಪ ರಿಯಾಲಿಟಿಗೆ ಬಂದ್ಬಿಡ್ಬೇಕು. ಅದು ಆಕ್ಚುಲಿ ಲಾಕ್ಡೌನ್ ಆದ್ಮೇಲಿಂದ ಸ್ವಲ್ಪ ಎಲ್ಲ ಪಾರ್ಕ್ಗಳಲ್ಲೂ ಗ್ರೌಂಡಲ್ಲೂ ಆಟ ಮತ್ತೆ ಆಡ್ತಿರೋದು ನೋಡ್ತಾ. ಸೊ ಹಾಗಾಗಿ ನನಗೆ ರೈಟ್ ಟೈಮಲ್ಲಿ ನಾನು ಹೇಳೋದೇನಂದ್ರೆ ಎಲ್ಲ ಯೂತ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಕರೆಕ್ಟ್ ಎಲ್ಲ ಹ್ಯಾಬಿಟ್ಸ್ಗೂ ನಮಗೆ ಫುಲ್ ಆಗ್ತಾ ಹೋಗುತ್ತೆ. ಆ ಏಜಲ್ಲಿ ಸರಿಯಾದ ಕಂಪನಿ, ಯಾವ್ದಾರ ಒಂದು ಒಳ್ಳೆ ಸ್ಪೋರ್ಟ್ಸ್ ಅಡಿಕ್ಷನ್ ಇಟ್ಕೋಬೇಕು. ಸ್ಪೋರ್ಟ್ಸ್ ಅಡಿಕ್ಷನ್, ಅಡ್ವೆಂಚರ್ ಅಡಿಕ್ಷನ್, ಸೈಕ್ಲಿಂಗ್ ಆಗಲಿ, ಯಾವ್ದಾರ ಒಂದು ಸ್ಪೋರ್ಟ್. ಏನ್ ದುಡ್ಡು ಇರಬೇಕು, ಕ್ರಿಕೆಟ್ ಆಡಬೇಕು, ಫುಟ್ಬಾಲ್ ಆಡಬೇಕು ಅನ್ನೋದಲ್ಲ, ಲಗೋರೇನೂ ಆಡೋ ಪರವಾಗಿಲ್ಲ, ಅಲ್ಲ ಗಿಲ್ಲಿದಾಂಡ್ ಆದ್ರೆ ಆಡೋ, ಯಾವ್ದಾರ ಒಂದು ಸ್ಪೋರ್ಟ್ಸ್ ಅಡಿಕ್ಷನ್. ಆಕ್ಟಿವಿಟಿ ಡೈಲಿ ಲೈಫಲ್ಲಿ ಅದ್ರಲ್ಲಿ ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಏನೇನೋ ಎಜುಕೇಟ್ ಮಾಡಿ ಟ್ರೈ ಮಾಡ್ತಾರೆ, ಪಾಪ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ, ಎಲ್ಲರೂ ಒಳ್ಳೆ ಪ್ರಯತ್ನದಲ್ಲಿ ಇರ್ತಾರೆ. ಎಲ್ಲರೂ ಯಂಗ್ಸ್ಟರ್ಸ್ ಆಗಿರ್ತೀವಲ್ಲ, ಯಾವ್ದಾರ ಒಂದು ಹ್ಯಾಬಿಟ್ ಹಿಡಿದೇ ಇಲ್ದಿರ್ತೀವಿ. ಬಟ್ ಆದ್ರೂ ಏನಂದ್ರೆ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಟ್ಬಿಟ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. get involved with sports, something like that. ಒಂದು ಕಡೆ ಅಂತೂ ಅಣ್ಣವ್ರ ಫೋಟೋ ಇತ್ತು. ಅಣ್ಣವ್ರ ಫೋಟೋನೇ ತುಂಬ ಕಡಿಮೆ ಇತ್ತು ಆ್ಯಕ್ಚುಲಿ. ಅಣ್ಣವ್ರ ಫೋಟೋ ಪುನೀತ್ ಅವ್ರು ಚಿಕ್ಕ ಮಗುವಾಗಿದ್ದಾಗ ಎತ್ಕೊಂಡಿದ್ದಂಥ ಒಂದು ಫೋಟೋ, ಒಂದು ದೊಡ್ಡ ಬ್ಯಾನರ್ ಹಾಕಿದ್ರು ಆ್ಯಕ್ಚುಲಿ. ಅದನ್ನು ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾ ಇತ್ತಂದರೆ, ಎಂದೆಂದಿಗುನೇ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ.
ನಡವೇ ನಿತ್ಯ. ಸ್ನೇಹಿತರೆ, ಅಪ್ಪ ಅವರು ನಮ್ಮನ್ನೆಲ್ಲ ಇಷ್ಟು ಬೇಗನೆ ಬಿಟ್ಬಿಟ್ಟು ಅಣ್ಣವ್ರ ಹತ್ರ ಹೋಗ್ತಾರಂತ ನಮಗೆ ಯಾವತ್ತೂ ಅನ್ಸೇ ಇರಲಿಲ್ಲ. ಬಹುಶಃ ಅಣ್ಣವರಿಗೆ ಅಪ್ಪನ ನೋಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದ್ದಿರಬಹುದು. ಅದಕ್ಕೆ ಪುನೀತ್ ಅವರು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅವರ ಅಮ್ಮ ಹಾಗೂ ಅವರ ಅಪ್ಪಾಜಿಯಾದ ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ರ ಹೋಗ್ಬಿಟ್ರು ಅಂತ ಅನ್ಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲರೂ ಫ್ಲ್ಯಾಗ್ ತೊಗೊಂಡು ಹಾರಾಡಿಸ್ತಾ ಇದ್ರು ಆಯಿತಾ ಗಾಳೀಲಿ. ಅದರಲ್ಲಿ ನಮ್ಮ ಕರ್ನಾಟಕದ ಒಂದು ಧ್ವಜ ಮತ್ತು ಅದ್ರ ಮಿಡ್ಲಲ್ಲಿ ಪುನೀತ್ ಅವ್ರ ಫೋಟೋ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಗಾಳೀಲಿ ತೇಲಾಡುವಾಗ. ನಿಜವಾಗ್ಲೂ ರೀ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ನೀವೇ ನೋಡಿ. ಸ್ಟೂಡೆಂಟ್ ಲೈಫಲ್ಲಿ ಸಕ್ಸಸ್ ಅನ್ನೋದು ತುಂಬಾ ಮುಖ್ಯ. ನಿಮಗೆ ಯಾವತ್ತಾದ್ರೂ ನೀವು ಸಕ್ಸಸ್ಫುಲ್ ಅನ್ನೋ ಫೀಲ್ ಬಂದಿದ್ಯಾ ಅಂತ? ಡೆಫಿನೆಟ್ ಬಂದಿದೆ ಆ್ಯಂಡ್ ಅದು ಎಲ್ಲರ ಮೈಂಡಲ್ಲೂ ಬರಬೇಕು. ಅಂದರೆ ನಾವು ಮಾಡೋಂಥ ಕೆಲಸದಲ್ಲಿ ನಾವು ಸಕ್ಸಸ್ಫುಲ್ ಆಗಿರ್ಬೇಕು. ನನಗೆ ಅಕಸ್ಮಾತ್ ಶೂಟಿಂಗ್ ಇಲ್ಲ ಅಂದರೆ ನಾನು ಬೇರೆ ಏನಾದ್ರು ಕೆಲಸ ಮಾಡ್ತೇನೆ, ನನಗೆ ಕೆಲಸ ಮಾಡ್ತಿರ್ಬೇಕು ಅಷ್ಟೇ. ಓಕೆ, ಏನಾದರೂ ಕೆಲಸ ಮಾಡ್ತಿರ್ಬೇಕು. ಸೊ ಹಾಗಾಗಿ ನಾನು ಅವಾಗಲೂ ಹೇಳಿದಂಗೆ ನಮ್ಮ ಹಾರ್ಟಲ್ಲಿ ನಾವೇ ಹೀರೋಗಳು ಆಯ್ತಾ. ಈಗ ನೀನು ಅನ್ಕಂತ, ಈಗ ಫಾರ್ ಎಕ್ಸಾಂಪಲ್ ನೀನು ಕೂತ್ಕೊಂಡು ಮಾತಾಡ್ತಿರ್ಬೋದು, ಯು ಲೈಕ್ ಪುನೀತ್ ರಾಜ್ಕುಮಾರ್ ಆರ್ ಯು ಲೈಕ್ another XYZ actor, I am a fan, correct, but inside your heart you know you are the own hero, right? ನಾವೇ ನಮಗೆ ಆಗಿರ್ತೀವಿ. ಸೊ ಹಾಗಾಗಿ ನಮ್ಮ ಮೈಂಡಲ್ಲಿ ನಾವು ಫಿಕ್ಸ್ ಮಾಡ್ಕೋಬೇಕಾಗಿದ್ದು ನಾವು 100% ಸಕ್ಸಸ್ಫುಲ್ ಅಂತ ಅನ್ಕೊಂಡೆ ನಾವು ಏನೇ ಕೆಲಸನೂ ಟ್ರೈ ಮಾಡ್ಬೇಕು. ಅಕಸ್ಮಾತ್ ಆಗುತ್ತೆ, ಫೇಲ್ಯೂರ್ ಆಗುತ್ತೆ, ನೋ ಪ್ರಾಬ್ಲಮ್, ಪ್ರಯತ್ನ ಮಾಡ್ತಿರ್ಬೇಕು. ಯು ಶುಡ್ ಆಲ್ವೇಸ್ ಫೀಲ್ ಇಟ್ಸ್ ನಾಟ್ ಮೀ, ಎವ್ರಿಬಡಿ ಶುಡ್ ಫೀಲ್ ದೇರ್ ಸಕ್ಸಸ್ಫುಲ್. ನಾವು ನಮ್ಮನ್ನು ನಂಬಲೇಬೇಕು. ನೀವು ನಿಜವಾಗ್ಲೂ ನಮ್ಮ ಕರುನಾಡಿನ ಮರೆಯಲಾಗದ ಮಾಣಿಕ್ಯ. ಅಲ್ಲಿಯ ಒಂದು ವಾತಾವರಣನೇ ಬೇರೆ ರೀ ನಿಜವಾಗ್ಲೂ. ಒಂದು ಕಡೆ ಪುನೀತ್ ಅವರ ಟೀ ಶರ್ಟ್ಗಳನ್ನು ಮಾರುವಂಥ ಒಂದು ದೃಶ್ಯ, ಕೆಲವೊಬ್ಬರು ಪುನೀತ್ ಅವರ ಸ್ಟ್ಯಾಚ್ಯೂಗಳನ್ನು ಮಾಡಿಬಿಟ್ಟು ಅದನ್ನು ಸೇಲ್ ಮಾಡ್ತಾಯಿದ್ರು. ಆ ಸ್ಟ್ಯಾಚ್ಯೂಗಳನ್ನು ನೋಡೋಕ್ಕೆ ಕಣ್ ತುಂಬ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಆ್ಯಕ್ಚುಲಿ.
ಪುನೀತ್ ಅವರ ಪೋಸ್ಟರ್ಸ್ ಆಗಲಿ, ಪುನೀತ್ ಅವರ ಒಂದು ಫೋಟೋಸ್ ಇದ್ದಂತಹ ಒಂದು ಬ್ಯಾಚ್ ಆಗಲಿ, ಪುನೀತ್ ಅವರ ಫೋಟೋ ಇದ್ದಂತಹ ಒಂದು ಬ್ಯಾಚ್ಗಳಾಗಲಿ, ಅದೆಲ್ಲ ತುಂಬಾ ಸೇಲ್ ಮಾಡ್ತಾಯಿದ್ರು. ಆ್ಯಂಡ್ ಅದನ್ನು ನೋಡೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಆ್ಯಕ್ಚುಲಿ. ಆಮೇಲೆ ಪುನೀತ್ ಅವರ ಒಂದು ಬ್ಯಾಚನ್ನು ಮಾರ್ತಾಯಿದ್ರು ಆ್ಯಕ್ಚುಲಿ. ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು ಆ ಪೇಟದಲ್ಲೆಲ್ಲ. ಅವರು ಆ ಪೇಟದಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಅವರು ವಿಡಿಯೋ ಒಂದು ಮಾಡಿದೆ ಆ್ಯಕ್ಚುಲಿ. ಆ್ಯಂಡ್ ಅವ್ರ ಹತ್ರ ಒಂದು ಬ್ಯಾಚ್, ಪುನೀತ್ ಅವ್ರ ಬ್ಯಾಚ್ ತೊಗೊಂಡೆ ಆ್ಯಕ್ಚುಲಿ. ಆ ಬ್ಯಾಚ್ ಇಲ್ಲಿದೆ ನೋಡಿ, ಇದೇ ಬ್ಯಾಚ್ ಆ್ಯಕ್ಚುಲಿ. ಪುನೀತ್ ಅವರ ಬ್ಯಾಚು ನನ್ನ ಹತ್ರ ಹಾಗೆ ಇಟ್ಕೊಂಡಿದ್ದೀನಿ. ಪುನೀತ್ ಅವರು ಯಾವ ಫೋಟೋನೂ ಇಲ್ಲ, ಇದೊಂದು ಬ್ಯಾಚ್ ಬಿಟ್ಟರೆ ನನ್ನ ಹತ್ರ. ಓಕೆ. ಆ್ಯಂಡ್ ಆಮೇಲೆ ಅವ್ರ ಹತ್ರ ತೊಗೊಂಡೆ. ಆ್ಯಂಡ್ ಆಮೇಲೆ ಎಷ್ಟಣ್ಣ ಶಾಲು? 50 ರೂಪಾಯಿ. 50 ರೂಪಾಯಿ. ಪುನೀತ್ ಅಭಿಮಾನಿನಾ? ಪುನೀತ್ ಅಭಿಮಾನಿಗಳಿಗೋಸ್ಕರ ನಾವು ಕಮ್ಮಿ ಬೆಲೆಯಲ್ಲಿ 50 ರೂಪಾಯಿ ಶಾಲು, 20 ರೂಪಾಯಿ ಬ್ಯಾಚ್ ಕೊಡ್ತಾ ಇದ್ದೀವಿ. ಇವತ್ತೊಂದು ದಿವಸ ಮಾತ್ರ. ಆಗ್ಬಿಡಿ ನಮ್ಮ ಥ್ಯಾಂಕ್ ಯು. ಸ್ನೇಹಿತರೆ, ಕನ್ನಡದ ಕಂದ, ಕರ್ನಾಟಕ ರತ್ನ, ನಮ್ಮ ನಿಮ್ಮೆಲ್ಲರ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬ್ಯಾಚ್ ಅನ್ನ ಧರಿಸುವಾಗ ನನಗೆ ನಿಜವಾಗ್ಲೂ ತುಂಬಾನೇ ರೋಮಾಂಚನವಾಗ್ತಾ ಇತ್ತು. ಜೊತೆಗೆ ತುಂಬಾನೇ ಹೆಮ್ಮೆ ಅನ್ನಿಸ್ತಾ ಇತ್ತು. ಅಪ್ಪು, ನೀವು ನಮ್ಮನ್ನ ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವು ಶಾಶ್ವತವಾಗಿ ನಮ್ಮ ಕನ್ನಡಿಗರ ಶುದ್ಧ ಮನಸ್ಸಿನಲ್ಲಿ ಹಾಗೂ ಮುಕ್ತವಾದ ನಗುವಿನಲ್ಲಿ ನೀವು ಸದಾ ಇರ್ತೀರ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಾಧ್ಯವಾದಲ್ಲಿ ಕಮೆಂಟ್ ಕೂಡ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ.